ಪ್ರೀತಿಯ ವಿದ್ಯಾರ್ಥಿನಿಯರೇ, ನಾನು ಡಾಕ್ಟರ್ ಮಹಾದೇವ ಬಡಿಗೇರ, ಕನ್ನಡ ಸಹ ಪ್ರಾಧ್ಯಾಪಕರು, ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ಕಲಬುರಗಿ. ಈ ನಮ್ಮ ಕಾಲೇಜು ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ವಿಜಯಪುರಕ್ಕೆ ಸಂಲಗ್ನಗೊಂಡಿದೆ. ಕನ್ನಡ MA 3ನೇ ಸೆಮಿಸ್ಟರಿನ ಭಾಷಾ ವಿಜ್ಞಾನ ಪತ್ರಿಕೆಯ ದ್ರಾವಿಡ ಭಾಷೆಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇದ್ದೀವಿ. ನಿನ್ನೆ ದ್ರಾವಿಡ ಭಾಷೆಗಳ ಮೂಲದ ಬಗ್ಗೆ ಒಂದು ಕಿರು ಪರಿಚಯವನ್ನು ಮಾಡಿಕೊಂಡಿವೆ. ಆನ್ ಇಂಟ್ರೊಡಕ್ಷನ್ ಟು ಡ್ರಾವಿಡಿಯನ್ ಲ್ಯಾಂಗ್ವೇಜಸ್. ಈ ದಿನ ಸಂಕ್ಷಿಪ್ತವಾಗಿ ದ್ರಾವಿಡ ಭಾಷೆಗಳ ವರ್ಗೀಕರಣ, ಕ್ಲಾಸಿಫಿಕೇಶನ್ ಆಫ್ ಡ್ರಾವಿಡಿಯನ್ ಲ್ಯಾಂಗ್ವೇಜಸ್, ಇದರ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ದ್ರಾವಿಡ ಭಾಷೆಗಳನ್ನು MB ಎಮಿನೋ, ಡಾಕ್ಟರ್ ಕಾಲ್ಡ್ವೆಲ್, ಡಾಕ್ಟರ್ ಭ ಕೃಷ್ಣಮೂರ್ತಿ ಅನ್ನುವಂಥ ಭಾಷಾ ವಿಜ್ಞಾನಿಗಳು ಬಹಳ ತಳಸ್ಪರ್ಶಿಯಾಗಿ ಅಧ್ಯಯನ ಮಾಡಿದ್ದಾರೆ. ಇವರೆಲ್ಲರ ಅಧ್ಯಯನದ ಒಂದು ಮತಿತಾರ್ಥ ಏನು, ಯಾವ ರೀತಿ ದ್ರಾವಿಡ ಭಾಷೆಗಳನ್ನು ಇವರು ವರ್ಗೀಕರಿಸಿದರು ಅನ್ನುವಂಥ ಒಂದು ಸಾರಾಂಶಕ್ಕೆ, ಒಂದು ಕೊನೆಯ ತೀರ್ಮಾನಕ್ಕೆ ನಾವು ಇವತ್ತು ಬರೋಣ. ಸುಮಾರು 70ಕ್ಕಿಂತ ಹೆಚ್ಚು ದ್ರಾವಿಡ ಭಾಷೆಗಳಿವೆ. ಅವು ಇಡೀ ಭಾರತದಾದ್ಯಂತ ಹಬ್ಬಿಕೊಂಡಿವೆ. ಭಾರತದ ಆಚೆಯೂ ಕೂಡ ಒಂದೆರಡು ದ್ರಾವಿಡ ಭಾಷೆಗಳು ಅಸ್ತಿತ್ವದಲ್ಲಿ ಇವೆ. ನಿನ್ನೆ ತರಗತಿಯಲ್ಲಿ ದ್ರಾವಿಡ ಜನಾಂಗದ ಚದುರುವಿಕೆಯಿಂದ ಅಥವಾ ವಲಸೆಯಿಂದ ಭಾಷೆ ಭಾರತದ ತುಂಬ ಹರಡಿಕೊಂಡಿರುವುದನ್ನು ನಾವು ತಿಳಿದುಕೊಂಡಿದ್ದೇವೆ. ಮುಖ್ಯವಾಗಿ ಈ 73 ಅಥವಾ 73ಕ್ಕಿಂತಲೂ ಹೆಚ್ಚಿರುವಂಥ ಭಾಷೆಗಳನ್ನು ಅವುಗಳ ಧ್ವನಿ, ಧ್ವನಿಮ, ಆಕೃತಿಮ, ಅಂದರೆ ದ ಸ್ಟ್ರಕ್ಚರ್ ಆಫ್ ಲ್ಯಾಂಗ್ವೇಜ್, ಭಾಷೆಯ ರಚನೆ ಆಧಾರದ ಮೇಲೆ ಈ ಸುಮಾರು 70ಕ್ಕಿಂತಲೂ ಹೆಚ್ಚಿರುವಂತಹ ದ್ರಾವಿಡ ಭಾಷೆಗಳನ್ನು ವಿದ್ವಾಂಸರು ಕ್ಲಾಸಿಫಿಕೇಶನ್ ಮಾಡಿದ್ದಾರೆ, ವರ್ಗೀಕರಿಸಿದ್ದಾರೆ, ವಿಂಗಡಿಸಿದ್ದಾರೆ. ಇವರ ವಿಂಗಡಣೆಗೆ ಈ ಎಲ್ಲ ಭಾಷೆಗಳಿರತಕ್ಕಂಥ ಧ್ವನಿಮ, ಆಕೃತಿಮಗಳು, ಭಾಷೆಯ ರಚನೆ ಮುಖ್ಯ ಕಾರಣ. ಸರಳವಾಗಿ ಹೇಳೋದಾದರೆ ಈ ಎಲ್ಲ ಭಾಷೆಗಳ ವ್ಯಾಕರಣದ ಅಂಶಗಳ ಆಧಾರದ ಮೇಲೆ ಈ ಭಾಷೆಗಳನ್ನು 4 ರೀತಿಯಾಗಿ ವರ್ಗೀಕರಿಸಿದ್ದಾರೆ. ಈ ವರ್ಗೀಕರಣಕ್ಕೆ ಭೌಗೋಳಿಕ ಆಧಾರವೂ ಕೂಡ ಅಷ್ಟೇ ಸಹಜವಾಗಿದೆ. ಈ ಭಾಷೆಗಳಲ್ಲಿ ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಭಾಷೆಗಳಿಗೆ ಲಿಪಿ ಇದೆ. ಲಿಪಿ ಇರ್ತಕ್ಕಂಥ ಭಾಷೆಗಳು ತಮಿಳು, ಕನ್ನಡ, ತೆಲುಗು, ಮಲಯಾಳಂ. ತುಳು ಭಾಷೆಗೆ ಇತ್ತೀಚೆಗೆ ಕನ್ನಡ ಲಿಪಿಯನ್ನು ಆ ತುಳು ಭಾಷೆ ಮಾತನಾಡುವಂಥ ಜನ ಬಳಸ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೀವಿ. ಈ 4 ವರ್ಗೀಕರಣ ತಿಳಿದುಕೊಳ್ಳೋಕ್ಕಿಂತ ಮುಂಚೆ ಈ ದ್ರಾವಿಡ ಭಾಷೆ
ಭಾರತದ ಪ್ರದೇಶದಲ್ಲಿ ಯಾವ ರೀತಿಯಾಗಿ ಹಬ್ಬಿಕೊಂಡಿದೆ ಅನ್ನೋದನ್ನು ನಾವು ನೋಡೋಣ. ಇದು ಬ್ರಾಹ್ಮಿ ಅನ್ನುವಂಥ ಒಂದು ದ್ರಾವಿಡ ಭಾಷೆ. ಈ ಭಾಷೆ ಇಂದಿನ ಪಾಕಿಸ್ತಾನದ ಬಲೂಚಿಸ್ತಾನದ ಪ್ರದೇಶದಲ್ಲಿ ಸುಮಾರು ಲಕ್ಷಾವಧಿ ಜನ ಬ್ರಾಹ್ಮಿ ಭಾಷೆಯನ್ನು ಆಡ್ತಾರೆ. ಅದೇ ರೀತಿ ಉತ್ತರ ಭಾರತದಲ್ಲಿ ಕುರುಕ್ ಅನ್ನುವಂಥ ದ್ರಾವಿಡ ಭಾಷೆ ಇದೆ. ಅದು ಬುಡಕಟ್ಟು ಜನರು ಮಾತನಾಡುವಂಥ ಭಾಷೆ. ಆ ಭಾಷೆಗೆ ಲಿಪಿ ಇಲ್ಲ. ಕೋಲಾಮಿ, ಮಾಲ್ತೋ, ಗೊಂಡಿ, ಕೋಲಾಮಿ ಈ ಎಲ್ಲ ಭಾಷೆಗಳು ಕೂಡ ಬುಡಕಟ್ಟು ಜನಾಂಗ ಮಾತನಾಡುವಂತಹ ಭಾಷೆಗಳು. ಲಕ್ಷಾವಧಿ ಬುಡಕಟ್ಟು ಜನಾಂಗಗಳು ಈ ಭಾಷೆಗಳನ್ನು ಮಾತಾಡ್ತಾರೆ. ಆದರೆ ಯಾವ ಭಾಷೆಗಳಿಗೂ ಲಿಪಿ ಇಲ್ಲ. ಕುರುಕ್ ಈ ಪ್ರದೇಶದಲ್ಲಿ ಮಾತನಾಡ್ತಾರೆ. ಕೋಲಾಮಿ ಈ ಪ್ರದೇಶ, ಮಾಲ್ಸೋ ಈ ಪ್ರದೇಶ, ಗೊಂಡಿ ಭಾಷೆ ಈ ಬೆಟ್ಟ ಗುಡ್ಡಗಳಲ್ಲಿ ಜನ ಮಾತಾಡ್ತಾರೆ. ಕೋಲಾಮಿ ದ್ರಾವಿಡ ಭಾಷೆಯಿಂದ ಈ ಪ್ರದೇಶದಲ್ಲಿ ಬುಡಕಟ್ಟು ಜನಾಂಗ ಮಾತಾಡ್ತಾರೆ. ಅಂದರೆ ಇವೆಲ್ಲವುಗಳು ಬುಡಕಟ್ಟು ಜನಾಂಗ ಮಾತನಾಡುವಂಥ ಭಾಷೆಗಳಾಗಿವೆ, ಲಿಪಿ ರಹಿತ ಭಾಷೆಗಳಾಗಿವೆ. ಅದೇ ರೀತಿ ತೆಲುಗು ಭಾಷೆ ಅಂದರೆ ಇಂದಿನ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣಗಳಲ್ಲಿ ತೆಲುಗು ಭಾಷೆ ಆಯಾ ರಾಜ್ಯದ ರಾಜ್ಯ ಭಾಷೆ ಕೂಡ ಹೌದು. ಕೊಡ ಮತ್ತು ಕೋತ ಭಾಷೆಗಳನ್ನು ಈ ಪ್ರದೇಶದಲ್ಲಿ ಜನ ಮಾತಾಡ್ತಾರೆ. ಆಮೇಲೆ ತಮಿಳು ಭಾಷೆ, ಇದು ತಮಿಳುನಾಡಿನ ಭಾಷೆ. ತಮಿಳು ಜನರ ಭಾಷೆ, ದ್ರಾವಿಡ ಭಾಷೆಯಲ್ಲಿ ಅತ್ಯಂತ ಪ್ರಾಚೀನವಾದಂಥ ಭಾಷೆ. ಇಲ್ಲಿ ತಮಿಳು ಭಾಷೆಯನ್ನು ಆಡ್ತಾರೆ. ತಮಿಳುನಾಡಿನ ರಾಜ್ಯ ಭಾಷೆ, ತಮಿಳು ಜನಾಂಗದ ಮಾತೃಭಾಷೆ ಕೂಡ. ಅದೇ ರೀತಿ ಕನ್ನಡ ಭಾಷೆ, ಇದು ದ್ರಾವಿಡ ಭಾಷೆ. ಇದು ನಮಗೆಲ್ಲರಿಗೂ ತಿಳಿದ ಹಾಗೆ ಕರ್ನಾಟಕದ ಭಾಷೆ, ಕನ್ನಡಿಗರ ಮಾತೃಭಾಷೆ. ಆಮೇಲೆ ತುಳು, ಈ ದಕ್ಷಿಣ ಕನ್ನಡ ಅಂದರೆ ಇವತ್ತಿನ ನಾವು ಮಂಗಳೂರು ಜಿಲ್ಲೆ ಅಂತ ಕರಿತೀವಲ್ಲ, ಆ ಭಾಗದಲ್ಲಿ ಈ ತುಳು ಭಾಷೆಯನ್ನು ಮಾತಾಡ್ತಾರೆ. ಕೊಡವ ಭಾಷೆ ಕೂಡ ಇಲ್ಲಿ ಮಾತಾಡ್ತಾರೆ. ಹಾಗೆ ಮಲಯಾಳ, ಕೇರಳದ ಭಾಷೆ ಮಲಯಾಳ. ಇವು ಅತ್ಯಂತ ಪ್ರಮುಖವಾದಂಥ ದ್ರಾವಿಡ ಭಾಷೆಗಳು. ಈ ರೀತಿಯಾಗಿ ಇವು ಭಾರತದ ಈ ವಿಶಾಲವಾದಂಥ ಪ್ರದೇಶದಲ್ಲಿ ಹಬ್ಬಿಕೊಂಡಿವೆ. ಬ್ರಾಹ್ಮಿ ಅನ್ನುವಂತಹ ಭಾಷೆ ಮಾತ್ರ ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿ ಈಗಲೂ ಕೂಡ ಲಕ್ಷಾವಧಿ ಜನ ಆ ಭಾಷೆಯನ್ನು ಮಾತಾಡ್ತಾರೆ. ಇವೆಲ್ಲ ಭಾಷೆಗಳು, ಉದಾಹರಣೆಗಾಗಿ ಈ ಕನ್ನಡ ಭಾಷೆಗೂ ಈ ಬ್ರಾಹ್ಮಿ ಭಾಷೆಗೂ, ತಮಿಳು ಭಾಷೆಗೂ ಈ ಬ್ರಾಹ್ಮಿ ಭಾಷೆಗೂ ಏನು ಸಂಬಂಧ? ಭಾಷಾ ದೃಷ್ಟಿಯಿಂದ ಬಹುದೂರದ ಪ್ರದೇಶದಲ್ಲಿ ಇರ್ತಕ್ಕಂಥ ಬ್ರಾಹ್ಮಿ ಭಾಷೆ ಸುತ್ತೆಲ್ಲ ಇಂಡೋ ಯುರೋಪಿಯನ್ ಭಾಷಾ ಗುಂಪುಗಳ ಪ್ರಭಾವದಲ್ಲಿ ಇರತಕ್ಕಂಥ ಭಾಷೆ. ಅಲ್ಲಿಯ ಸಂಖ್ಯಾವಾಚಕಗಳು, ಸರ್ವನಾಮಗಳು, ಆ ಪ್ರತ್ಯಯಗಳು, ಕೆಲವೊಂದು ಪದಗಳು ಈ ಎಲ್ಲ ದ್ರಾವಿಡ ಭಾಷೆಗಳಿಗೆ ಭಾಷಾ ವಿಜ್ಞಾನದ ದೃಷ್ಟಿಯಿಂದ, ಸರಳವಾಗಿ ಹೇಳೋದಾದರೆ ವ್ಯಾಕರಣಾತ್ಮಕ ದೃಷ್ಟಿಯಿಂದ ಈ ಎಲ್ಲ ಭಾಷೆಗಳ ಜೊತೆಗೆ ಇದು ಒಂದು ಆಂತರಿಕ ಸಂಬಂಧವನ್ನು, ಸ್ಟ್ರಕ್ಚರಲ್ ಸಂಬಂಧವನ್ನು ಹೊಂದಿದೆ. ಆ ಕಾರಣದಿಂದ ಬ್ರಾಹ್ಮಿ ಭಾಷೆ ದ್ರಾವಿಡ ಭಾಷೆಯ ಒಂದು ಭಾಷೆ. ಆಮೇಲೆ ವಿದ್ವಾಂಸರು ಒಂದು ನಿರ್ಧಾರಕ್ಕೆ ಬಂದು ದ್ರಾವಿಡ ಭಾಷೆಗಳನ್ನು 4 ಗುಂಪುಗಳಾಗಿ ವರ್ಗೀಕರಿಸಿರುವುದನ್ನು ನಾವು ನೋಡ್ತೇವೆ. ಮೊದಲಿಗೆ ಕೆಲವೊಂದು ದಕ್ಷಿಣ ದ್ರಾವಿಡ ಭಾಷೆ, ದಕ್ಷಿಣ ಮಧ್ಯ ದ್ರಾವಿಡ ಭಾಷೆ, ಮಧ್ಯ ದ್ರಾವಿಡ ಭಾಷೆ, ಉತ್ತರ ದ್ರಾವಿಡ ಭಾಷೆ ಅಂತ ಹೀಗೆ ಕೂಡ ಬರೀತಾರೆ. ನಾನು ಮೇಲಿನಿಂದ ಉತ್ತರದಿಂದ ದಕ್ಷಿಣಕ್ಕೆ ಈ ರೀತಿಯಾಗಿ ಈ ವರ್ಗೀಕರಣವನ್ನು ಮಾಡಿದ್ದೇನೆ.
ಬೇಕಾದ್ರೆ 1, 2, 3, 4 ಈ ರೀತಿಯಾಗಿ ಕೂಡ ಈ ವರ್ಗೀಕರಣವನ್ನು ಮಾಡಿಕೊಳ್ಳಬಹುದು. ಈ ಭಾರತದಾದ್ಯಂತ ಹಬ್ಬಿಕೊಂಡಿರುವಂತಹ ಈ ಎಲ್ಲ ದ್ರಾವಿಡ ಭಾಷೆಗಳನ್ನು 4 ವರ್ಗಗಳಾಗಿ ವಿಂಗಡಿಸಿದ್ದಾರೆ ವಿದ್ವಾಂಸರು. ಮೊದಲಿಗೆ ಉತ್ತರ ದ್ರಾವಿಡ ಭಾಷೆ. ಈ ಉತ್ತರ ದ್ರಾವಿಡ ಭಾಷೆಯಲ್ಲಿ ಪ್ರಮುಖವಾಗಿ ಬ್ರಾಹುಯಿ, ಕುರುಕ್, ಮಾಲ್ತು, ಬ್ರಾಹುಯಿ, ಕುರುಕ್, ಮಾಲ್ತು, ಬ್ರಾಹುಯಿ, ಕುರುಕ್, ಮಾಲ್ತು ಇವು ಉತ್ತರ ದ್ರಾವಿಡ ಭಾಷೆಗಳು. ಆಮೇಲೆ ಇನ್ನು ಎರಡನೇ ವರ್ಗೀಕರಣ ಮಧ್ಯ ದ್ರಾವಿಡ ಭಾಷೆಗಳು. ಕೋಲಾಮಿ, ನಾಯಕಿ, ಪರ್ಜಿ, ಗದಗ. ಕೋಲಾಮಿ ಮತ್ತು ನಾಯಕಿ, ಪರ್ಜಿ, ಗದಗ ಈ ಎಲ್ಲ ಪ್ರದೇಶದಲ್ಲಿ ಬರ್ತಕ್ಕಂಥ ಭಾಷೆಗಳು. ಆಮೇಲೆ ದಕ್ಷಿಣ ಮಧ್ಯ ದ್ರಾವಿಡ ಭಾಷೆಗಳು. ಅದರಲ್ಲಿ ತೆಲುಗು, ಇಲ್ಲೇ ಗೊಂಡಿ ಬರ್ತದೆ, ಇಲ್ಲೇ ಕುವಿ ಬರ್ತದೆ, ಇಲ್ಲೇ ಕುವಿ ಕೂಡ ಇಲ್ಲೇ ಬರ್ತದೆ. ಪ್ರಮುಖ ಭಾಷೆಯಾಗಿರೋದ್ರಿಂದ ನಾನು ತೆಲುಗು ಒಂದನ್ನು ಇಲ್ಲಿ ಬರೆದಿದ್ದೇನೆ. ಈ ತೆಲುಗು ಭಾಷೆ ಬಗ್ಗೆ ಮುಖ್ಯವಾಗಿ ನಾವು ಒಂದು ಅಂಶವನ್ನು ಗಮನಿಸಬೇಕು. ಮೊದಲಿಗೆ ಉತ್ತರ ದ್ರಾವಿಡ, ಮಧ್ಯ ದ್ರಾವಿಡ, ದಕ್ಷಿಣ ದ್ರಾವಿಡ ಅಂತೇಳಿ ವರ್ಗೀಕರಣ ಮಾಡಿದ್ರು ಭಾಷಾ ವಿಜ್ಞಾನಿಗಳು ದ್ರಾವಿಡ ಭಾಷೆಗಳನ್ನು. ಭದ್ರಿರಾಜ ಅಂದರೆ ದಕ್ಷಿಣ ದ್ರಾವಿಡ ಭಾಷೆಗಳಲ್ಲಿ ತೆಲುಗು ಭಾಷೆ ಸೇರ್ಪಡೆಗೊಳಿಸಿದರು. ಕೃಷ್ಣಮೂರ್ತಿಯವರು ತೆಲುಗು ಭಾಷೆಯನ್ನು ವಿಶೇಷವಾಗಿ ಅಧ್ಯಯನ ಮಾಡಿ ಆ ತೆಲುಗು ಭಾಷಾ ದೃಷ್ಟಿಯಿಂದ ಅದು ದಕ್ಷಿಣ ದ್ರಾವಿಡ ಭಾಷೆಗಳಿಗಿಂತ ಭಿನ್ನವಾದ ಅಂಶಗಳನ್ನು ತೋರ್ಪಡಿಸ್ತದೆ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದು ಆ ತೆಲುಗು ಭಾಷೆಗೆ ಒಂದು ಪ್ರತ್ಯೇಕವಾದಂಥ ಒಂದು ವರ್ಗ ಮಾಡಿ ಅದನ್ನು ದಕ್ಷಿಣ ಮಧ್ಯ ದ್ರಾವಿಡ ಭಾಷೆಗಳಲ್ಲಿ ಸೇರ್ಪಡೆ ಮಾಡಿದರು. ಮತ್ತು ಅದೇ ಭಾಷಾ ವೈಶಿಷ್ಟ್ಯಗಳುಳ್ಳ ಗೊಂಡಿ, ಕುವಿ, ಗೊಂಡಿ, ಕುವಿ ಭಾಷೆಗಳನ್ನು ದಕ್ಷಿಣ ಮಧ್ಯ ದ್ರಾವಿಡ ಭಾಷೆಗಳಲ್ಲಿ ಅವರು ಸೇರ್ಪಡಿಸಿದರು. ಮುಖ್ಯವಾಗಿ ಈ ದಕ್ಷಿಣ ದ್ರಾವಿಡ ಭಾಷೆಗಳಲ್ಲಿ ತಮಿಳು, ಕನ್ನಡ, ತುಳು, ಮಲಯಾಳ ಮುಖ್ಯವಾದಂಥ ದ್ರಾವಿಡ ಭಾಷೆಗಳು. ದಕ್ಷಿಣ ದ್ರಾವಿಡ ಭಾಷೆಗಳಲ್ಲಿ ಇವುಗಳನ್ನು ವರ್ಗೀಕರಿಸಿದ್ದಾರೆ. ಈ ದಕ್ಷಿಣ ದ್ರಾವಿಡ ತಮಿಳು, ಕನ್ನಡ, ಮಲಯಾಳಂಗಳಿಗೆ ಲಿಪಿ ಇದೆ, ಸಾವಿರ ವರ್ಷಗಳ ಇತಿಹಾಸ ಇದೆ, ಒಂದು ದೊಡ್ಡ ಪರಂಪರೆ, ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ಪರಂಪರೆ ಇರುವುದನ್ನು ನಾವು ನೋಡ್ತೀವಿ. ಈ ಉಳಿದ ಭಾಷೆಗಳಿಗೆ ಲಿಪಿ ಇಲ್ಲದೇ ಇರುವುದರಿಂದ ಅವುಗಳ ಆಯಾ ಭಾಷೆಗಳ ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ಇತಿಹಾಸ ಪರಂಪರೆ ತಿಳಿದುಕೊಳ್ಳೋಕ್ಕೆ ಅಷ್ಟು ಸಾಧ್ಯ ಆಗೋದಿಲ್ಲ. ಪ್ರೀತಿಯ ವಿದ್ಯಾರ್ಥಿನಿಯರೇ, ಸಂಕ್ಷಿಪ್ತವಾಗಿ ಈ ದಿನ ನಾವು ಏನನ್ನು ತಿಳಿದುಕೊಂಡೇವೆ ಅಂದರೆ ಸುಮಾರು 70ಕ್ಕಿಂತ ಹೆಚ್ಚು ಇರತಕ್ಕಂಥ ದ್ರಾವಿಡ ಭಾಷೆಗಳನ್ನು ಅವುಗಳ ರಚನೆಯ ಆಧಾರದ ಮೇಲೆ ಅಂದರೆ ದ ಸ್ಟ್ರಕ್ಚರ್ ಆಫ್ ಲ್ಯಾಂಗ್ವೇಜ್, ಧ್ವನಿಮ, ಆಕೃತಿಮಗಳ ಆಧಾರದ ಮೇಲೆ, ಪ್ರತ್ಯಯಗಳ ಆಧಾರದ ಮೇಲೆ ಅವುಗಳನ್ನು 4 ಗುಂಪುಗಳಾಗಿ ವಿದ್ವಾಂಸರು ವರ್ಗೀಕರಿಸಿದ್ದಾರೆ. ಇನ್ನೂ ಮುಂದುವರೆದು ಅವುಗಳನ್ನು 24 ಗುಂಪುಗಳಾಗಿ ಕೂಡ ವರ್ಗೀಕರಿಸಿರುವುದನ್ನು ನಾವು ನೋಡ್ತೇವೆ. ಈ ದ್ರಾವಿಡ ಭಾಷೆಗಳಲ್ಲಿ ಲಿಪಿ ರಹಿತ ಭಾಷೆಗಳು ಇವೆ, ಲಿಪಿ ಸಹಿತ ಭಾಷೆಗಳಿವೆ, ಇಂದಿನ ಭಾರತದ ಒಳಗಡೆ ಇರತಕ್ಕಂಥ ಭಾಷೆಗಳಿವೆ, ಭೌಗೋಳಿಕವಾಗಿ ಭಾರತದ ಪ್ರದೇಶದ ಹೊರಗಡೆ ಆಡುವಂಥ ಬಳಕೆಯಲ್ಲಿರುವಂಥ ಭಾಷೆಗಳು ಇವೆ. ಇನ್ನೊಂದು ಸಲ ರಿಪೀಟ್ ಮಾಡ್ತಾ ಇದ್ದೇನೆ. ದ್ರಾವಿಡ ಭಾಷೆಗಳು ಸುಮಾರು 70ಕ್ಕಿಂತ ಅಧಿಕವಾದಂಥ ದ್ರಾವಿಡ ಭಾಷೆಗಳು. ಅವುಗಳನ್ನು ವಿದ್ವಾಂಸರು ಅವುಗಳ ರಚನೆಯ ಆಧಾರದ ಮೇಲೆ, ಸ್ಟ್ರಕ್ಚರ್ ಆಧಾರದ ಮೇಲೆ
ಪ್ರಮುಖವಾಗಿ 4 ಗುಂಪುಗಳನ್ನಾಗಿ ವರ್ಗೀಕರಿಸಿದ್ದಾರೆ. ಈ ದ್ರಾವಿಡ ಭಾಷೆಗಳನ್ನು ಇನ್ನೂ ಮುಂದುವರೆದು 24 ಗುಂಪುಗಳಾಗಿ ವರ್ಗೀಕರಿಸಿದ್ದಾರೆ. ಈ ದ್ರಾವಿಡ ಭಾಷೆಯಲ್ಲಿ ಸ್ವತಂತ್ರ ಭಾಷೆಗಳಿವೆ, ಲಿಪಿ ಸಹಿತ ಭಾಷೆಗಳಿವೆ, ಲಿಪಿ ರಹಿತ ಭಾಷೆಗಳಿವೆ, ಉಪಭಾಷೆಗಳು ಇವೆ. ಮುಂದಿನ ತರಗತಿಯಲ್ಲಿ ನಾವು ದ್ರಾವಿಡ ಭಾಷೆಗಳ ವೈಶಿಷ್ಟ್ಯಗಳನ್ನು, ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಡ್ರಾವಿಡಿಯನ್ ಲ್ಯಾಂಗ್ವೇಜಸ್, ದ್ರಾವಿಡ ಭಾಷೆಗಳ ವೈಶಿಷ್ಟ್ಯಗಳ ಬಗ್ಗೆ ಕಿರು ಪರಿಚಯವನ್ನು ಮಾಡಿಕೊಳ್ಳೋಣ. ಧನ್ಯವಾದಗಳು.